ರವಿ ಟ್ಯೂಷನ್ ಕ್ಲಾಸಿಸ್ ವಿಜಯಪುರ್ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಇಂದಿನ ವಿಡಿಯೋ 10ನೇ ತರಗತಿಯ ಕನ್ನಡ ಮಾಧ್ಯಮ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಧ್ಯಾಯ 9 ಪಾರ್ಟ್ 3. ಇದು ಪಾರ್ಟ್ 2, ಪಾರ್ಟ್ 1, ಪಾರ್ಟ್ 2 ನೋಡ್ರಿ ಎಲ್ಲರೂ. ಈಗ ನೋಡ್ರಿ ಏನಂದ್ರೆ ಒಂದು ಕ್ವಶನ್. ಕಾಲುವೆ ಒಂದು ದಡದ ಮೇಲೆ ದೂರದರ್ಶನದ ಗೋಪುರವೊಂದು ನೇರವಾಗಿ ನಿಂತಿದೆ. ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಆಗಿದೆ. ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯು ಮೇಲಿನ 20 ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 30 ಡಿಗ್ರಿ ಆಗಿದೆ. ಗೋಪುರದ ಎತ್ತರವನ್ನು ಮತ್ತು ಕಾಲುವೆ ಅಗಲವನ್ನು ಕಂಡುಹಿಡಿಯಿರಿ. ಗೋಪುರ ಎತ್ತರ ಮತ್ತು ಕಾಲುವೆ ಅಗಲವನ್ನು ನಾವು ಕಂಡುಹಿಡಿಯಬೇಕು. ಈಗ ನೋಡ್ರಿ, ಈಗೇನದ ಒಬ್ಬ ವ್ಯಕ್ತಿ ಈ ಗೋಪುರ ತುದಿ 30 ಡಿಗ್ರಿ ನೋಡ್ಯಾನ ಮತ್ತು ಇದು ಗೋಪುರ ಕೆನಲ್ ಅಗಲ ಏನು ಕಾಲುವೆ ಒಂದು ದಡದ ಮೇಲೆ ದೂರದರ್ಶನ ಗೋಪುರ ಒಂದದ. ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲೆ ಉನ್ನತ ಕೋನ 60 ಡಿಗ್ರಿ ಅದ. ದಡದ ಮೇಲೆ ಮತ್ತೊಂದು ದಡದ ಮೇಲೆ ಇಲ್ಲಿ ನಿಂತು 60 ಡಿಗ್ರಿ ಮ್ಯಾಗ ತುದಿ ನೋಡ್ಯಾನ. ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯು 20 ಮೀಟರ್ ಅಂತರದಲ್ಲಿ ಮತ್ತೊಂದು ಅದು ತುದಿ ನೋಡ್ಯಾನ. ಹಾಗಾದ್ರೆ ಗೋಪುರ ಎತ್ತರ ಕಂಡುಹಿಡಿಬೇಕು ನಾವು, ಮತ್ತು ಗೋಪುರ ಎತ್ತರ ಇದು ಮತ್ತು ಕಾಲುವೆ ಅಗಲ BC ಕಂಡುಹಿಡಿಬೇಕು. ನೋಡ್ರಿ, ಇದು 60 ಡಿಗ್ರಿ, ಇದು ಕೆನಲ್, ಕಾಲುವೆ ಅಗಲ. ಕಾಲುವೆ ಎಕ್ಸ್ ಆಗಿರಲಿ, ಕಾಲುವೆ ಅಗಲ ಎಕ್ಸ್ ಆಗಿರಲಿ. A, B, C, D. ABCD ಇದು ಗೋಪುರ. ಟಿವಿ ಗೋಪುರ 20 ಮೀಟರ್, ಇದು ಎಕ್ಸ್ ತಿಳ್ಕೊಂಡು. ಈಗ ನೋಡ್ರಿ, ಇದು ಗೋಪುರ ಎತ್ತರ. ನಾವು ಏನು ಕಂಡುಹಿಡಬೇಕಾದ್ರೆ DC ಕಂಡುಹಿಡಬೇಕಾಗಿದೆ. DC ಕಂಡುಹಿಡಬೇಕಾಗಿದೆ. DC ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಮತ್ತು BC ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. BC ಕಂಡುಹಿಡಬೇಕು. ಇವಾಗ ಏನು ಮಾಡಿರಿ ನೀವು ಎಲ್ಲರೂ, ಯಾವುದೋ ಒಂದು ತ್ರಿಕೋನ ತಗೋರಿ. BC H ತಿಳ್ಕೊಂಡು DC H ಆಗಿರಲಿ. ತ್ರಿಕೋನ BCDಯಲ್ಲಿ tan 60 ಡಿಗ್ರಿ is equal to ಅಭಿಮುಖ ಬಾಹು ಅಪಾನ್ ಪಾರ್ಶ್ವ ಬಾಹು. ನಾನು ಇಟ್ಬಿಡ್ಕೋರಿ, ಅಭಿಮುಖ ಬಾಹು ಅಪಾನ್ ಪಾರ್ಶ್ವ. ಇಲ್ಲಿ ಟ್ಯಾನ್ ಥೀಟಾ ತೊಗೋಬೇಕು. ಇಲ್ಲಿ ಇದು ವಿಕರ್ಣ ಉಪಯೋಗ ಆಗೋದಿಲ್ಲ. ಟ್ಯಾನ್ ಥೀಟಾ ತೊಗೊಂಡ್ರೆ ಬರ್ತದೆ. ಅಭಿಮುಖ ಬಾಹು ವಿಕರ್ಣ ಇಲ್ಲಿ ಅಭಿಮುಖ ಬಾಹು ಪಾರ್ಶ್ವ ಬಾಹು ಕೊಟ್ಟಾಗ ಟ್ಯಾನ್ ಥೀಟಾ ತೆಗೆದುಕೊಳ್ಬೇಕು. tan 60 ಎಲ್ಲರೂ ಬೈಹಾರ್ಟ್ ಮಾಡಿರಿ. √3 is equal to ಅಭಿಮುಖ ಬಾಹು √3 H ಅಪಾನ್ ಎಕ್ಸ್. ನಾವು ಎಕ್ಸ್ ತೊಗೊಂಡಿವಿ. ಗೋಪುರ ಹತ್ರ H ಆಯಿತು, ಇದು ಎಕ್ಸ್ ಆಗ್ಯದ. ನೋಡಿ ಮುಂದೆ ಎಕ್ಸ್ ಈ ಕಡೆ ಕಳಿಸ್ರಿ. H therefore H equal to √3 x. ಇದು 1. ನೆಕ್ಸ್ಟ್
ತ್ರಿಕೋನ ಎ ಸಿ ಡಿಯಲ್ಲಿ ತ್ರಿಕೋನ ಎ ಸಿ ಡಿಯಲ್ಲಿ ತ್ರಿಕೋನ ಎ ಸಿ ಡಿಯಲ್ಲಿ tan 30 ಡಿಗ್ರಿ tan 30 ಡಿಗ್ರಿ tan 30 ಡಿಗ್ರಿ is equal to ಅಭಿಮುಖ ಬಾಹು अपॉन पार्श्वबाहु अभिमुख बाहु अपॉन पार्श्वबाहु नेक्स्ट ओनली 1 tan 30 ಅಂದರೆ ಎಷ್ಟು 1/√3 ಅಭಿಮುಖ ಬಾಹು h ಆಗಿದೆ ಅಭಿಮುಖ h अपॉन पार्श्वबाहु AB प्लस BC B प्लस BC h equal to 20 ಪ್ಲಸ್ ಎಕ್ಸ್ ಎ ಬಿ ಅಂದರೆ ಎಷ್ಟು 20 h equal h ಇಲ್ಲಿ ಬಿಡ್ದು ಈ ಕಡೆ ಬರ್ತಾನೆ h equal to h 20 ಪ್ಲಸ್ ಎಕ್ಸ್ ಎ ಬಿ ಅಂದ್ರೆ 20 ಪ್ಲಸ್ ಬಿ ಸಿ ಅಂದರೆ ಎಕ್ಸ್ ಆಗಿದೆ ಅಪಾನ್ ಇದು ಸೆಕೆಂಡ್. ಈಗ ನೋಡ್ರಿ ಮುಂದಿಂದು 1 ಮತ್ತು 2 ಹೋಲಿಸಲಾಗಿ 1 ಮತ್ತು 2 ಹೋಲಿಸಲಾಗಿ ಕಂಪೇರಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಏನು h√3 is equal to 2 ಹೋಲಿಸಲ √3x ಇದು √3x ಅದ h ಅದ ಹೋಲಿಸ 2 √3x is equal to 20 plus x upon √3 ಇವು ಮಾಡಿರಿ √3 3x equal to 20 plus x 3x minus x equal to 20 2x equal to 20 x equal to 20 upon 2 x equal to 10 meter x equal to 10 meter. ನೆಕ್ಸ್ಟ್ ಏನು ಮಾಡಬೇಕು ಒಂದರ ತುಂಬಲಾಗಿ ಇದನ್ನು ಒಂದರ ತುಂಬಬೇಕು ನಾವು ಬೇಕಲ್ಲ ಇದನ್ನು ಎಕ್ಸ್ ಅಂದ್ರೆ ಏನಪ್ಪ ಎಕ್ಸ್ ಅಂದ್ರೆ ಗೋಪುರ ಎತ್ತರ ಗೋಪುರ ಎತ್ತರ ಒಂದರಲ್ಲಿ ತುಂಬಲಾಗಿ ಎಕ್ಸ್ equal to √3x x equal to √3 into 10 equal to 10 √3. ನೆಕ್ಸ್ಟ್ ನೋಡ್ರಿ ಒಂದೇದು ಗೋಪುರ ಎತ್ತರ ಇಲ್ಲಿ ಡಿ ಸಿ ಗೋಪುರ ಎತ್ತರ ನೋಡ್ರಿ ಡಿ ಸಿ ಗೋಪುರದ ಎತ್ತರ ಡಿ ಸಿ ಈಸ್ ಈಕ್ವಲ್ ಟು ಡಿ ಸಿ ಅಂದರೆ ಎಚ್ ಡಿ ಸಿ ಗೋಪುರದ ಎತ್ತರ ಎಚ್ ಗೋಪುರದ ಎತ್ತರ ಎಚ್ ಈಕ್ವಲ್ ಟು 10√3 ಮೀಟರ್. ಸೆಕೆಂಡ್ ಏನು ಕೇಳಿ ನೋಡ್ರಿ ಕಾಲುವೆ ಅಗಲ ಬಿ ಸಿ ಕಾಲುವೆ ಅಗಲ ಬಿ ಸಿ ಈಸ್ ಈಕ್ವಲ್ ಟು 10 ಮೀಟರ್ ಆಗಿದೆ. 7 ಮೀಟರ್ ಎತ್ತರದ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಮತ್ತು ಪಾದಕ್ಕೆ ಅವನದ ಕೋನ 45 ಡಿಗ್ರಿ ಆಗಿದೆ. ಗೋಪುರದ ಎತ್ತರ ಕಂಡುಹಿಡಿಯಿರಿ. ನೋಡಲಿ ಇದೊಂದು ಎ ಬಿ 7 ಮೀಟರ್ ಕಟ್ಟಡದ ಮೇಲೆ ನಿಂತು ಗೋಪುರ ತುದಿ ನೋಡಿ ಡಿ 60 ಡಿಗ್ರಿ ಮ್ಯಾಗ. ಅದೇ ಕಟ್ಟಡದ ಕೆಳಗೆ ನಿಂತು ಗೋಪುರದ ಕೆಳಗಿನ ತುದಿ ನೋಡಿ 45 ಡಿಗ್ರಿಯಾಗ. ಆದ್ರೆ ನಾವೇನು ಕಂಡುಹಿಡಿಯಪ್ಪ ಗೋಪುರ ಎತ್ತರ ಡಿ ಸಿ ಕಂಡುಹಿಡಿಬೇಕು. ನಾವು ಡಿ ಸಿಯನ್ನು ಕಂಡುಹಿಡಿಬೇಕು. ದಿಸ್ ಈಸ್ ಕ್ವಶನ್ ಮಾರ್ಕ್.
ಕಂಡುಹಿಡಬೇಕು. ಇದು 7 ಮೀಟ್ರ್ ಅದ, ಇದು 7 ಮೀಟ್ರ್ ಅದ, ಇದನ್ನು 7 ಮೀಟ್ರ್ ಇರ್ತೈತಿ. ನೋಡಿ ತ್ರಿಕೋನ, ಮೊದಲು ತ್ರಿಕೋನ ಎ ಬಿ ಸಿಯಲ್ಲಿ ತೋರಿ. ತ್ರಿಕೋನ ಎ ಬಿ ಸಿಯಲ್ಲಿ ಇದು 45 ಡಿಗ್ರಿ ಇದ್ರೆ ಇದು 45 ಡಿಗ್ರಿ ಇರ್ತದೆ. ಏನಾದರೂ ಪರ್ಯಾಯ ಕೋನ ಅಂದಂಗೆ ಪರ್ಯಾಯ ಕೋನಗಳು ಸಮವಾಗಿರ್ಬೋದು. ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು ಬಿ ಸಿ. ಇದು ಅಭಿಮುಖ ಬಾಹು ಪಾರ್ಶ್ವ, ಇದು 1 ಆಯಿತು. 7 ಬಿ ಸಿ, ದೇರ್ ಫೋರ್ ಬಿ ಸಿ ಈಸ್ ಈಕ್ವಲ್ ಟು 7 ಮೀಟರ್. ಬಿ ಸಿ ಬತ್ತು ನಮ್ಗೆ ಈಗೇನು ತಗೋಬೇಕು, ಬಿ ಸಿ 7 ಇದೆ, ಇದು ಮ್ಯಾಲಿಂದು 7 ಇರ್ತೈತಿ. ಇದು ಬಿ ಸಿ 7 ಅಂದ್ರೆ ಮ್ಯಾಲಿನ 7 ಇರ್ತೈತಿ. ನೋಡಿ ಇದು 7 ಬತ್ತಂದ್ರೆ ಇದನ್ನು 7 ಇರ್ತೈತಿ. ಇದು 7 ಇದೆ, ಇದನ್ನು 7. ತ್ರಿಕೋನ ಎ ಇ ಡಿಯಲ್ಲಿ ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಅಭಿಮುಖ ಬಾಹು ಅಪಾನ್ ಪಾರ್ಶ್ವ ಡಿ ಅಪಾನ್ ಎ ಇ. ನೋಡ್ರಿ ಟ್ಯಾನ್ 60 ಡಿಗ್ರಿ √3 ಡಿ ಅಂದ್ರೆ ನಾವು ಎಕ್ಸ್ ಹಿಡಿದ್ವಿ, ಅದು ಡಿನ ಹೇಳ್ರಿ. ಡಿ ಇ ಅಪಾನ್ ಎ ಇ 7. ದೇರ್ ಫೋರ್ ಡಿ ಇ ಅಲ್ಲೇ ಬಿಡ್ರಿ. ಡಿ ಈಸ್ ಈಕ್ವಲ್ ಟು 7 √3 ಮೀಟರ್. ನಮಗೇನು ಬೇಕು, ಡಿ ಸಿ ಬೇಕಾಗ್ಯದ, ಗೋಪುರದ ಎತ್ತರ. ಗೋಪುರದ ಎತ್ತರ ಡಿ ಸಿ ಈಸ್ ಈಕ್ವಲ್ ಟು ಡಿ ಇ ಪ್ಲಸ್ ಇ ಸಿ. ಡಿ ಇ ಪ್ಲಸ್ ಇ ಸಿ. ಡಿ ಇ 7 √3 ಪ್ಲಸ್ ಇ ಸಿ ಎಷ್ಟು ಒಂದಪ್ಪ, ಇ ಸಿ 7 ಮೀಟರ್. ಇ ಸಿ 7 ಮೀಟರ್. 7 ಕಾಮನ್ ತಗೋರಿ, √3 ಪ್ಲಸ್ 1. ಕ್ವಶ್ಚನ್ ನಂಬರ್ 13. ಸಮುದ್ರ ಮಟ್ಟದಿಂದ 75 ಮೀಟರ್ ದೂರದಲ್ಲಿ ಎತ್ತರದಲ್ಲಿರುವ ದೀಪಸ್ತಂಭವೊಂದರ ಮೇಲಿನಿಂದ 2 ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿವೆ. ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ 2 ಹಡಗುಗಳ ದೂರವನ್ನು ಕಂಡುಹಿಡಿಯಿರಿ. 2 ಹಡಗಕ್ಕೆ ಏನು ದೂರದ ಕಂಡುಹಿಡಿಯಬೇಕು. ಮ್ಯಾಲೆ ನಿಂತ ಒಂದು ಹಡಗದ ಇದು ನೋಡ್ಯಾನವ. ನೋಡ್ರಿ ಇಲ್ಲಿ ದೀಪಸ್ತಂಭ ಏನು ಮಾಡ್ಯಾನ, ಮ್ಯಾಲೆ ನಿಂತು ಕೆಳಗಿನ 2 ಕಾರುಗಳನ್ನು ನೋಡ್ಯಾನ. ಹಡಗ 2 ಹಡಗುಗಳು ನೋಡ್ಯಾನ. ಒಂದು ಹಡಗು ಏನು ಮಾಡ್ದ, 30 ಡಿಗ್ರಿ ಕೋನ ನೋಡ್ದ. ಇಲ್ಲ ಮತ್ತೊಂದು ಹಡಗು ನೋಡ್ದ, ಸೇಮ್ 45 ಡಿಗ್ರಿ ಕೋನ ನೋಡ್ದ. ಇಲ್ಲಿ ಏನಂತದ, ಎ ಬಿ ಸಿ ಡಿ. ಇದೇನಿದು 30 ಡಿಗ್ರಿ, ಇದಿಷ್ಟೇ 30 ಡಿಗ್ರಿ. ಇದು 30 ಇದ್ದರೆ ಇದು 30 ಪರ್ಯಾಯ ಕೋನಗಳು. ಟೋಟಲಿ 45 ಡಿಗ್ರಿ ಇದ್ರೆ ಇದು 45 ಡಿಗ್ರಿ ಆಗ್ತದೆ ಪರ್ಯಾಯ ಕೋನ. ಇದೇನಪ್ಪ, ಇದು ದೀಪಸ್ತಂಭ ಕೊಟ್ಟಾರ. ದೀಪಸ್ತಂಭ 75 ಮೀಟರ್. ನೋಡಿ ಸಮುದ್ರ ಮಟ್ಟದಿಂದ 75 ಮೀಟರ್ ಎತ್ತರ ನಿಂತಾನ. ಮೇಲೆ 2 ಹಡಗುಗಳು ನೋಡಿದಾಗ, ಇದು ದೃಷ್ಟಿ ರೇಖೆ, ಇದು ನೋಡ ಹಡಗು ನೋಡಿದಾಗ ಉಂಟಾಗ ಅವನತ ಕೋನಗಳು, ಅವನತ ತೆಳಗೆ ನೋಡೋದು 30 ಡಿಗ್ರಿ. ಇದೊಂದು ಹಡಗಿದ್ದು ನೋಡ್ದ, ಎ ಹಡಗ ಬಿ ಹಡಗ 30 ಡಿಗ್ರಿ ಮತ್ತು ಇಲ್ಲಿ 45 ಡಿಗ್ರಿ ನೋಡ್ತಾನೆ. ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಹಡಗಿನ ಹಿಂದೆ ಮತ್ತೊಂದಿದೆ. ಒಂದು ಹಡಗಿನ ಹಿಂದೆ ಮತ್ತೊಂದು, ಈ ಹಡಗಿನ ಮತ್ತೊಂದದ. ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ 2 ಹಡಗುಗಳ ದೂರವನ್ನು ಕಂಡುಹಿಡಿಯಿರಿ. ಈ ಹಡಗಿನ ಈ ದೂರ ಕಂಡುಹಿಡಿಯಬೇಕು.
ನಾವು ತ್ರಿಕೋನ ಬಿ ಸಿ ಡಿ ತೊಗೊಂಡು ಮೊದಲ ತ್ರಿಕೋನ ಬಿ ಸಿ ಡಿಯಲ್ಲಿ ಬಿ ಸಿ ಡಿಯಲ್ಲಿ ಟ್ಯಾನ್ 45 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿ ಸಿ ಅಪೋನ್ ಪಾರ್ಶ್ವ ಬಾಹು ಬಿ ಸಿ. ನೋಡಿರಿ ದೇರ್ ಫೋರ್ ತೆಗೆದು ತಗೋತೀನಿ. ಟ್ಯಾನ್ 40 ಬಂದ 1, ಡಿ ಸಿ ಏನಪ್ಪ 75 ಅದ, ಬಿ ಸಿ ದೇರ್ ಫೋರ್ ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಕಡೆ ಬಂತು 75 ಮೀಟರ್. ಯಾವಾಗಲೂ ಟ್ಯಾನ್ 45 ಇದ್ದಾಗ ಇದೆಷ್ಟು ಇರುತ್ತೆ ಅಷ್ಟೇ ಇರ್ತದೆ. ಬಿ ಸಿನೂ 75 ಮೀಟರ್ ಆಯಿತು. ತ್ರಿಕೋನ ಎ ಸಿ ಡಿಯಲ್ಲಿ ಏನು ನೋಡಿರಿ, ತ್ರಿಕೋನ ಎ ಸಿ ಡಿಯಲ್ಲಿ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಡಿ ಸಿ ಅಪಾನ್ ಎ ಸಿ. ಟ್ಯಾನ್ 30 ಅಂದ್ರೆ 1/√3 ಡಿ ಸಿ ಅಂದ್ರೆ 75, ಎ ಸಿ ಅಂದ್ರೆ ಎ ಬಿ ಪ್ಲಸ್ ಬಿ ಸಿ. ಎ ಸಿ ಅಂದರೆ ಎ ಬಿ ಪ್ಲಸ್ ಬಿ ಸಿ. ನೋಡಿರಿ 1/√3 75 ಕ್ರಾಸ್ ಮಾಡ್ತೀನಿ. 75√3 ಎ ಬಿ ಪ್ಲಸ್ ಬಿ ಸಿ ಅಂದ್ರೆ 75 √3 ಮೈನಸ್ 75 ಇಸ್ ಈಕ್ವಲ್ ಟು ಎ ಬಿ. ನೋಡಲಿ ನಮಗೇನು ಬೇಕಾಗಿದೆ, 75 ಕಾಮನ್ ತೊಗೋತೀನಿ. ದೇರ್ ಫೋರ್ ಎ ಬಿ ಇಸ್ ಈಕ್ವಲ್ ಟು 75 √3 ಮೈನಸ್ 1 ಆನ್ಸರ್ ಇದು. 75 √3 ಮೈನಸ್ 1 ಅಂದ್ರೆ ಏನಪ್ಪ, ಯಾವುದು ಬೇಕಾಗಿದೆ ನಮ್ಗೆ, 2 ಹಡಗುಗಳ ದೂರ. ನೋಡಿ 2 ಹಡಗುಗಳ ದೂರ. ದೇರ್ ಫೋರ್ ಬರಲಿ ಲಾಸ್ಟಿಗೆ 2 ಹಡಗುಗಳಿಗಿರುವ ದೂರ ಇಸ್ ಈಕ್ವಲ್ ಟು 25 √3 ಮೈನಸ್ 1 ಮೀಟರ್. ಕ್ವಶನ್ ನಂಬರ್ 14. 1.2 ಮೀಟರ್ ಎತ್ತರದ ಹುಡುಗಿಯೊಬ್ಬಳು 88.2 ಮೀಟರ್ ಎತ್ತರದಲ್ಲಿ ಭೂಮಿಗೆ ಸಮಾಂತರವಾಗಿ ಗಾಳಿಯಲ್ಲಿ ಚಲಿಸುತ್ತಿರುವ ಒಂದು ಬಲೂನನ್ನು ಗುರುತಿಸುತ್ತಾಳೆ. ಆ ಕ್ಷಣದಲ್ಲಿ ಬಲೂನ್ಗೆ ಉಂಟಾದ ಉನ್ನತ ಕೋನವು 60 ಡಿಗ್ರಿ ಆಗಿದೆ. ಸ್ವಲ್ಪ ಸಮಯದ ನಂತರ ಉನ್ನತ ಕೋನವು 30 ಡಿಗ್ರಿ ಆಗುತ್ತದೆ. ಈ ಸಮಯದ ಅಂತರದಲ್ಲಿ ಬಲೂನ್ ಚಲಿ ದೂರವೆಷ್ಟು? ಬಲೂನ ಇಲ್ಲಿಂದ ಬಿ ಸಿ ಕಂಡು ಹಿಡಿಬೇಕು, ಎಷ್ಟು ದೂರ ನೆಲೆಸಂತ. ಒಬ್ಬ ಹುಡುಗದ ಎ ಎಫ್ ಎತ್ತರ, ಎ ಎಫ್ ಎತ್ತರದ ಹುಡುಗದಳ. ಆಕೆ ಏನು ಮಾಡ್ಯಾಳ, ಇಲ್ಲಿ ಬಲೂನ್ ನೋಡ್ತಾಳೆ, ನೋಡ್ತಾಳೆ 80 ಎಷ್ಟಪ್ಪ ಅಂದ್ರೆ 88.2 ಎತ್ತರ, ಪೂರ್ತಿ ಎತ್ತರ 88.2 ಅದ. ಹುಡುಗಿ ಹತ್ರ 1.2 ಅಂಶ ಅದ. ಮತ್ತು ಇಲ್ಲಿ ಬಂದು ಏನು ಮಾಡ್ತಾಳೆ, ಬಲೂನು ಆ ಕ್ಷಣದ ಬಲೂನಿಗೆ ಉಂಟ ಉನ್ನತ 60 ಡಿಗ್ರಿ. ಮತ್ತು ಏನು ಮಾಡ್ತಾಳೆ, ಬಲೂನ್ ನೋಡ್ತಾಳೆ. ಇದು 30 ಡಿಗ್ರಿಯಿಂದ ನೋಡ್ತಾಳೆ, ಇದು 30 ಡಿಗ್ರಿ 60 ಡಿಗ್ರಿ ಎರಡು ಕಡೆ ಆಕೆ ಬಲೂನ್ ನೋಡ್ತಾಳೆ. ನೋಡಿ 60 ಡಿಗ್ರಿ ಆ್ಯಂಗಲ್ದಾಗ ಹುಡುಗಿ ನೋಡ್ತಾಳೆ. ಏನು ಮಾಡ್ತೀನಿ ನಾನು, ಬಿ ಇ ಈಸ್ ಈಕ್ವಲ್ ಟು ಬಿ ಇ ಈಸ್ ಈಕ್ವಲ್ ಟು ಡಿ ಸಿ. ಎರಡು ಸೇಮ್ ಇರ್ತಾವೆ. ಟೋಟಲ್ ಉದ್ದ ಎಷ್ಟದ, 82.2 ಅದ. ಇದು 1.2 ತೆಗಿಬೇಕು. ಇಲ್ಲಿ ಎಷ್ಟಾಯ್ತು, 82.2ಗ 2 ತೆಗಿರಿ, ಎಷ್ಟು ಉಳಿತದ, -1.2 ಅಂಶ. 88.2 1.2 ತೆಗಿರಿ, ಎಷ್ಟು ಉಳಿತು, 87 ಉಳಿತದೆ. 87 ಮೀಟರ್. ತ್ರಿಕೋನ ಎ ಬಿ ಇಯಲ್ಲಿ ಟ್ಯಾನ್ 60 ಡಿಗ್ರಿ, ಎ ಬಿ ಇಯಲ್ಲಿ ಟ್ಯಾನ್ 60 ಡಿಗ್ರಿ, ಟ್ಯಾನ್ 60 ತಗೋರಿ, ಟ್ಯಾನ್ 60 ಬಿ ಇ ಅಪಾನ್ ಎ ಬಿ.
ಬಿ ಅಪಾನ್ ಎ ಬಿ √3 ಇಸ್ ಈಕ್ವಲ್ ಟು ಈ ಬಿ ಎಷ್ಟಪ್ಪ 87 ಅದ ಅಪಾನ್ ಎ ಬಿ. therefore AB is equal to 87 AB ಇಲ್ಲಿ ಬರ್ತೈತಿ √3 ಇಲ್ಲಿ ಬರ್ತೈತಿ 87/√3. ತ್ರಿಕೋನ ಎ ಸಿ ಡಿ ಎಲ್ ತೋರಿನ tan 30 ಡಿಗ್ರಿ. ತ್ರಿಕೋನ ಎ ಸಿ ಡಿ ಯಲ್ಲಿ tan 30 ಡಿಗ್ರಿ. tan 30 ಅಂದ್ರೆ ಏನಪ್ಪ? ತ್ರಿಕೋನ ಎ ಸಿ ಡಿಲಿ ಅಭಿಮುಖ ಭಾವಕೋನ ವಿಕರ್ಣ. ಡಿ ಸಿ tan 30 ಅಂದರೆ ಡಿ ಸಿ ಅಪಾನ್ ಎ ಸಿ. tan 30 ಅಂದರೆ 1/√3. ಡಿ ಸಿ ಅದು ಎಷ್ಟದ? ಡಿ ಸಿ 87 ಅದ. 87. ಎ ಸಿ ಅಂದ್ರೆ ಎ ಸಿ ಎ ಬಿ ಪ್ಲಸ್ ಬಿ ಸಿ. ಈಗ ನೋಡ್ರಿ ನೆಕ್ಸ್ಟ್ ಎ ಬಿ ಪ್ಲಸ್ ಬಿ ಸಿ ಓವರ್ ಮಾಡಕ್ಕೆ ಮಾಡಿರಿ. ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು 87√3. 87√3 ತುಂಬ್ರಿ. ಎ ಬಿ ಎಷ್ಟಪ್ಪ? ಎ ಬಿ ಕಂಡಿದ್ದೀವಲ್ಲ, ಎ ಬಿ 87/√3 ಪ್ಲಸ್ ಬಿ ಸಿ is equal to 87√3. BC is equal to 87√3 minus 87/√3. ಏನು ಮಾಡಿರಿ? 80 ಎಲ್ಸಿಯಮ್ ತಗೋರಿ. ಬಿ ಸಿ is equal to ಇದು √3 ಆಗ್ತೈತಿ. ಈ √3 ಇಂಟು ಆಗ್ತಿಲ್ಲ, 1 ಇರ್ತಲ್ಲ, 3 87 ಇಂಟು 3 ಇಂಟು ಮಾಡಬೇಕು. 174 √3 ನೋಡಲಿ. ಬಿ ಸಿ is equal to ಇದು ಎಲ್ಸಿಯಮ್ ತಗೋ 3 ಆಗ್ತೈತಿ. 261 minus 87/√3 ಕಡೆಯಪ್ಪ. 261ದಾಗ 81 ಕಡೀರಿ. 261 minus 87 4 16 9 ಅದ್ರ 16 9 ತೆಗ್ರಿ. 16 9 ಎಷ್ಟು ಬರ್ತೈತಿ? 16 9 7 4 174. ಬಿ ಸಿ ಈಕ್ವಲ್ ಟು 174/√3. ದಿಸ್ ಮತ್ತು ರ್ಯಾಷನಲೈಸ್ ಮಾಡಕ್ಕೆ ನಾವು ಬಿ ಸಿ 175/√3 ಇದು ರ್ಯಾಷನಲೈಸ್ ಮಾಡಿರಿ. 174/√3 ಇಂಟು √3/√3 ఇప్పుడు 174/3 ಅಪಾನ್ 3 3 1 3 5 15 3 8 24 ದಿಸ್ ಈಕ್ವಲ್ ಟು 58/√3. ಏನಪ್ಪ ಇದು? ಬಲೂನು ಚಲಿಸಿದ ದೂರ. ದೇರ್ಫೋರ್ ಬಲೂನ್ ಚಲಿಸಿದ ದೂರ 58/√3 ಮೀಟರ್ ಆಗಿದೆ. ಬರಿಬೇಕು. ಕ್ವಶ್ಚನ್ ನಂಬರ್ 15. ನೇರ ಹೆದ್ದಾರಿಯೊಂದು ಗೋಪುರದ ಪಾದಕ್ಕೆ ದಾರಿಯಾಗಿದೆ. ಗೋಪುರದ ಮೇಲೆ ನಿಂತ ವ್ಯಕ್ತಿಯೊಬ್ಬರು ಏಕರೂಪ ಜಪದಲ್ಲಿ ಗೋಪುರದ ಪಾದದ ಕಡೆಗೆ ಬರುತ್ತಿರುವ ಕಾರೊಂದನ್ನು ನೋಡಿದಾಗ ಉಂಟಾದ ಕಾರಿನ ಅವನತ ಕೋನ 30 ಡಿಗ್ರಿ ಆಗಿದೆ. 6 ಸೆಕೆಂಡ್ಗಳ ನಂತರ ಕಾರಿನ ಅವನತ ಕೋನ 60 ಡಿಗ್ರಿ ಆಗುತ್ತದೆ. ಈ ಬಿಂದುವಿನಿಂದ ಗೋಪುರದ ಪಾದಕ್ಕೆ ಬರಲು ಕಾರು ತೆಗೆದುಕೊಳ್ಳೋ ಸಮಯ ಎಷ್ಟು? ಆ ವ್ಯಕ್ತಿ ಏನು ಮಾಡೋಣ, ಒಂದು ಕಾರ್ ನೋಡೋಣ, 30 ಡಿಗ್ರಿ ಆ್ಯಂಗಲ್ದಾಗ ಕಾಣ್ತೈತೆ ಇದು ಅವನತ ಕೋನ. ಮತ್ತು ಅದು 6 ಸೆಕೆಂಡ್ ಇಲ್ಲಿ ಬಂತು. ಈ ಕಾರ್ ನೋಡ್ತಾನೆ 60 ಡಿಗ್ರಿ ಆ್ಯಂಗಲ್ದಾಗ ಕಾಣ್ತದೆ. ಇದು 30 ಇತ್ತಂದ್ರೆ ಇದು 60 ಇರ್ತೈತಿ, ಇದು 60 ಇದ್ರೆ ಇದು 60 ಇರ್ತೈತಿ. ಯಾಕಂದ್ರೆ ಪರ್ಯಾಯ ಕೋನಗಳು ಸಮವಾಗಿರುತ್ತವೆ ಅಂದಂಗೆ.
ಗೋಪುರಕ್ಕೆ ಪಾದಕ್ಕೆ ಬಲಕ್ಕೆ 6 ತೆಗೆದುಕೋ ಸಮಯ ಎಷ್ಟು? ಈ ಬಿದಿಂದ ಸಿಗೆ ಬರಬೇಕಾದ್ರೆ ಸಮಯ ಎಷ್ಟು ತೊಗೋತಾನ? ಗೋಪುರದ ಪಾದದಿಂದ ಬರಬೇಕಾದ್ರೆ ಎಷ್ಟು ಸಮಯ ತೊಗೋತಾನ ಅಂತ ಕೇಳ್ಯಾರ ಕ್ವಶನ್. ನಾವೇನು ಮಾಡೋನು, ಇದು ಎಚ್ ಹಿಡ್ಕೊತೀನಿ. ಗೋಪುರ ಹೆಚ್ಚಾಗಿರಲಿ. ನಿಮ್ಗೇನು ಗೊತ್ತದ? ಜವ ಇದು ಗೋಪುರ. ನಿಮ್ಮ ನೋಡಿ, ಗೋಪುರ ಡಿ ಸಿ ಗೋಪುರದ ಇಲ್ಲಿ ಮ್ಯಾಲೆ ತುದೇನಿತ್ತು, ಇದೊಂದು ಕಾರ್ ನೋಡ್ತಾನೆ 6 ಸೆಕೆಂಡ್ಗಳಂತ ಮತ್ತೊಂದು ಕಾರ್ ನೋಡ್ತಾನೆ 60 ಡಿಗ್ರಿ ಮೇಲೆ. ಆದ್ರೆ ಗೋಪುರ ಹೆಚ್ಚು ಕೇಳ್ಯಾರ. ಆಮೇಲೆ ಇಲ್ಲಿಂದ ನಿಲ್ತಾನೆ 6 ಸೆಕೆಂಡ್ ತೊಗೋತಾನೆ, ಇಲ್ಲಿಂದ ನಿಲ್ತಾನೆ ಎಷ್ಟು ತೊಗೋತಾನೆ ಅಂತ ಕೇಳ್ತಾರೆ. ಒಂದು ನೀವು ಫಾರ್ಮುಲಾ ಗೊತ್ತಿರ್ಬೇಕು ಎಲ್ಲರಿಗೆ. ಜವ ಈಸ್ ಈಕ್ವಲ್ ಟು ಜವ ದೂರ ಅಪಾನ್ ಸಮಯ ಟೈಮ್. ದೂರ ಅಪಾನ್ ಸಮಯ. ಜವ ಅಂದ್ರೆ ಎಸ್ ಅಂತ ತಿಳ್ಕೊತೀನಿ, ದೂರ ಅಂದ್ರೆ ಡಿ ಅಂತ ತಿಳ್ಕೊ, ಡಿಸ್ಟೆನ್ಸ್, ಟೈಮ್ ಟಿ. ಈಗ ನೋಡ್ರಿ, ಈಗ ಎ ಬಿ ಡಿ ಅಂದ್ರಪ್ಪ ಎ ಬಿ ಅಂದಂಗೆ. ಎಸ್ ಎ ಬಿ ಇಡ್ತೀನಿ, ಎಸ್ ಟಿ ದೂರ ಎ ಬಿ ದೇರ್ ಫೋರ್ ಎ ಬಿ ಈಸ್ ಈಕ್ವಲ್ ಟು ಟೈಮ್ ಎಷ್ಟು? 6 ಸೆಕೆಂಡ್. 6 ಎಸ್ ಇದು ಒಂದಾಯಿತು. ಟೈಮ್ ಟಿ ಎಷ್ಟದಲ್ಲಿ? ಟಿ 6 ಸೆಕೆಂಡ್ ತೊಗೋತಾನೆ. ಟೈಮ್ ಟಿ 6 ಸೆಕೆಂಡ್ ಅದಲ್ಲಿ. ನೆಕ್ಸ್ಟ್ ನೋಡಿರಿ, ಇದು ಎ ಬಿ ಆಯಿತು. ಇನ್ನು ಬಿ ಸಿಯ ದೂರ ಕಂಡಿದ್ದೀನಿ. ಬಿ ಸಿಯ ದೂರ ಎಸ್ ಅಂದ್ರೆ ಸೇಮ್, ಎಸ್ ಈಕ್ವಲ್ ಟು ಡಿ ಬೈ ಟಿ. ಬಿ ಸಿ ಎಸ್ ಅಂದ್ರೆ ಬಿ ಸಿ ದೂರ ಬಿ ಸಿ ಬೇಕಾಗಿದೆ. ಬಿ ಸಿ ಈಸ್ ಈಕ್ವಲ್ ಟು ಡಿ ಅಂದ್ರೇನು? ಎಸ್ ಟಿ ಈಸ್ ಈಕ್ವಲ್ ಟು ಬಿ ಸಿ. ಡಿ ಅಂದ್ರೆ ಬಿ ಸಿ. ದೇರ್ ಫೋರ್ ಬಿ ಸಿ ಈಸ್ ಈಕ್ವಲ್ ಟು ಎಸ್ ಟಿ. ಬಿ ಸಿ ಈಸ್ ಈಕ್ವಲ್ ಟು ಎಸ್ ಟಿ. ಈಗ ತ್ರಿಕೋನ್ ಟ್ಯಾನ್ 30 ಡಿಗ್ರಿ, ಟ್ಯಾನ್ 30 ತಗೋಬೇಕು. ತ್ರಿಕೋನ್ ಡಿ ಎ ಸಿಯಲ್ಲಿ ಡಿ ಸಿ ಅಪಾನ್ ಎ ಸಿ. ತ್ರಿಕೋನ್ ಎ ಡಿ ಸಿಯಲ್ಲಿ ನೋಡಿರಿ, ತ್ರಿಕೋನ ಎ ಡಿ ಸಿ ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಏನಪ್ಪ? ಅಭಿಮುಖ ಬಾಹು ಅಪೋನ್ ವಿಕರ್ಣ. ಅಭಿಮುಖ ಬಾಹು ಅಪೋನ್ ಪಾರ್ಶ್ವ ವಿಕರ್ಣ ಅಲ್ಲ, ಪಾರ್ಶ್ವ ಬಾಹು. 1/√3 ಈಸ್ ಈಕ್ವಲ್ ಟು ಎಷ್ಟು ಹಿಡ್ತೀನಿ ನಾನು? ಗೋಪುರ ಹತ್ರ ಎಚ್ ಹಿಡ್ತೀನಿ. ಎಚ್ ಅಂದ್ರೆ ಡಿ ಸಿ ಈಸ್ ಈಕ್ವಲ್ ಟು ಡಿ ಸಿ ಅಪಾನ್ ಎ ಸಿ. ಎಚ್ ಅಪಾನ್ ಎ ಬಿ ಪ್ಲಸ್ ಬಿ ಸಿ. ದೇರ್ ಫೋರ್ ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು H√3. ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು H√3. ನೋಡ್ರಿ, ಈಗ ಸಮೀಕರಣ 1 ಮತ್ತು 2ರಿಂದ ತುಂಬ್ರಿಲ್ಲಿ. ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ಏನಾಯ್ತು ನೋಡ್ರಿ. ಇದು ಎ ಬಿ ಎಷ್ಟದಪ್ಪ? ಎ ಬಿ ನೋಡ್ರಿ 6S. ಬಿ ಸಿ ಎಷ್ಟು ಬಂದದ? ಎ ಬಿ ಸಿ ಎಸ್ ಟಿ ಈಸ್ ಈಕ್ವಲ್ ಟು √3 H. √3 H. ಈಗ ದೇರ್ ಫೋರ್ H ಇದು 6S by ST ಅಪಾನ್ √3 ಈಸ್ ಈಕ್ವಲ್ ಟು H. ಇದು H ಆಯಿತು. ನೆಕ್ಸ್ಟ್ ನೋಡ್ರಿ, ನಾನು ಏನು ಮಾಡ್ತೀನಿ ಈಗ, ಇನ್ ಟ್ರ್ಯಾಂಗಲ್ ಎ ಸಿ ಡಿ, ತ್ರಿಕೋನ್ ಎ ಸಿ ಡಿಯಲ್ಲಿ ತೊಗೋತೀನಿ. ತ್ರಿಕೋನ್ ಎ ಸಿ ಡಿಯಲ್ಲಿ ತೊಗೊಂಡಲ್ಲ. ತ್ರಿಕೋನ್ ಎ ಸಿ ಡಿಯಲ್ಲಿ ತಗೊಂಡು ತ್ರಿಕೋನ್
ಎ ಡಿ ಸಿ ಅದು ಎ ಸಿ ಡಿಯಲ್ಲಿ ತೊಗೊಂಡು ಮುಗೀತು. ಈಗೇನು ತಗೋ ತ್ರಿಕೋನ ಬಿ ಸಿ ಡಿಯಲ್ಲಿ, ತ್ರಿಕೋನ ಬಿ ಸಿ ಡಿಯಲ್ಲಿ, ಬಿ ಸಿ ಡಿ ಅನ್ನೋದು ಬಿ ಸಿ ಡಿ ಟ್ಯಾನ್ 60 ಡಿಗ್ರಿ ತೊಗೋಬೇಕು. ಟ್ಯಾನ್ 60 ಡಿಗ್ರಿ, ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಡಿ ಸಿ ಅಪಾನ್ ಬಿ ಸಿ. ಟ್ಯಾನ್ 60 ನೋಡ್ರಪ್ಪ, ಡಿ ಸಿ ಅಪಾನ್ ಬಿ ಸಿ ಅದು. ಟ್ಯಾನ್ 60 ಅಂದರೆ ಡಿ ಸಿ ಅಪಾನ್ ಬಿ ಸಿ. ಟ್ಯಾನ್ 60 ಅಂದರೆ √3. ಟ್ಯಾನ್ 60 ಅಂದರೆ √3. ಡಿ ಸಿ ಅಂದ್ರೆ ಏನಪ್ಪ ಎಚ್ ಅದ, ಬಿ ಸಿ ಅಂದ್ರೆ ಎಸ್ ಟಿ ಅದ. ಬಿ ಸಿ ಕಂಡು ಹಿಡಿದಲ್ಲ, ಬಿ ಸಿ ಈಕ್ವಲ್ ಟು ಎಸ್ ಟಿ. ಎಚ್ ಈಕ್ವಲ್ ಟು ಎಚ್ ಇಲ್ಲೇ ಬಿಡ್ರಿ, ದೇರ್ ಫೋರ್ ಎಚ್ ಈಕ್ವಲ್ ಟು √3 ಎಸ್ ಟಿ ಆಯಿತು. √3 ಎಸ್ ಟಿ ಆಯಿತು. ಈಗ ಏನು ಮಾಡಬೇಕು, ಎಚ್ ಬೆಲೆ ಹೋಲಿಸಬೇಕು. ಇಲ್ಲಿ ಎಚ್ ಬೆಲೆ ಅದಲ್ಲ, ಇಲ್ಲಿ ಎಚ್ ಬೆಲೆ ಅದ, ಇಲ್ಲಿ ಎಚ್ ಬೆಲೆ ಎಲ್ಲೂ ಹೋಲಿಸ್ರಿ. ಎಚ್ ಬೆಲೆಯನ್ನು ಹೋಲಿಸಲಾಗಿ, ಎಚ್ ಬೆಲೆಯನ್ನು ಹೋಲಿಸಲಾಗಿ. ಕಂಪೇರಿಂಗ್ ವ್ಯಾಲ್ಯೂ ಆಫ್ ಎಚ್, ಕಂಪೇರಿಂಗ್ ವ್ಯಾಲ್ಯೂ ಆಫ್ ಎಚ್. ಎಚ್ ಬೆಲೆ ಹೋಲಿಸ್ರಿ ಏನಾಯ್ತು ನೋಡ್ರಿ, ಕಂಪೇರಿಂಗ್ ವ್ಯಾಲ್ಯೂ ಆಫ್ ಎಚ್ ಬೆಲೆ ಹೋಲಿಸಾಗ. ಎಸ್ ಏನಾಗ್ತಿದ್ದು, ಎಚ್ ಎಟ್ಟದಲ್ಲಿ ಎಸ್ ಪ್ಲಸ್ ಬಂದದ. ನಾವು ಎಸ್ ಕಾಮನ್ ತೊಗೊಂಡಿದ್ರಾಗ, ಇದು ಎಸ್ ಕಾಮನ್ ಬರ್ತೈತಿ. ಕಾಮನ್ ತೊಗೊರಿ. ಎಸ್ ಇಂಟು ಬ್ರಕೆಟ್ 6 + t ಅಪಾನ್ √3 ದಿಸ್ ಈಕ್ವಲ್ ಟು √3 ಎಸ್ ಟಿ. ಎಸ್ ಟಿ ಎಸ್ ಕ್ಯಾನ್ಸಲ್ ಆಗ್ತೈತಿ. ಎಸ್ ಹೋಗ್ಬಿಡ್ತು. ಏನು ಮಾಡ್ತದೆ, 6 + t ಈಸ್ ಈಕ್ವಲ್ ಟು √3 3t. 3t ಆಯಿತು. 6 ಈಕ್ವಲ್ ಟು 3t ಮೈನಸ್ t. 6 ಈಕ್ವಲ್ ಟು 2t. ದೇರ್ ಫೋರ್ t ಈಸ್ ಈಕ್ವಲ್ ಟು 6/2. t ಈಸ್ ಈಕ್ವಲ್ ಟು 2 1 2 3 6 ಕಟ್ ಮಾಡಿರಿ, 2 ಸೆಕೆಂಡ್. t ಈಸ್ ಈಕ್ವಲ್ ಟು 3 ಸೆಕೆಂಡ್. ಸ್ಟೇಜಿಗೆ 3 ಸೆಕೆಂಡ್. ಗೋಪುರದ ಪಾದಕ್ಕೆ ಬಂದು ಕಾರು ತೆಗೆದುಕೊಳ್ಳೋ ಸಮಯ ಗೋಪುರದ ಪಾದಕ್ಕೆ ತೆಗೆದುಬಿಟ್ಟಿದ್ದೀನಲ್ಲ. ಟಿ ಈಸ್ ಈಕ್ವಲ್ ಟು 2 1 2 3 6. ಗೋಪುರದ ಪಾದಕ್ಕೆ ಕಾರು ತೆಗೆದುಕೊಳ್ಳುವ ಸಮಯ ಎಷ್ಟು ತಗೋತು, 3 ಸೆಕೆಂಡು.